ಆನೆ ಬಂದಿದ್ದಲ್ಲಿ ಕೆರೆ ತಮ್ಮ. ಫೈರ್ ಕ್ಯಾಂಪ್ ಪಕ್ಕದಲ್ಲೇ ಒಂದು ಟ್ರೀ ಹೌಸ್ ಐತೆ ನೋಡ್ರಿ, ಅಲ್ಲಿ ಮೇಲ್ಗಡೆ ಟ್ರೀ ಹೌಸು. ಆಲ್ಮೋಸ್ಟ್ ಅಲ್ಲಿ ನಮ್ಮ ಫೈರ್ ಕ್ಯಾಂಪ್ ಎಲ್ಲ ಬೂದಿ ಆಗೋಗೈತೆ. ಕರೆಕ್ಟ್ ನೋಡಲ್ಲಿ ಬ್ಯಾಟ್ರಿ ಬಿಡ್ತಾರೆ ನೋಡಿ. ಈ ಕಡೆ ಸೈಡ್ ಪಟಾಕಿನೂ ಕೂಡ ಹೊಡಿತಿದ್ದಾರೆ. ಅಕಸ್ಮಾತ್ ಏನಾದ್ರು ಬಂದಿದ್ರೆ ಆನೆಗಳು ನೋಡಿ ಈ ಕಡೆ ಸೈಡಿಂದ ಬರುತ್ತೆ ಅನ್ಸುತ್ತೆ. ಹಂಗೇನೆ ನೋಡ್ರಿ, ರೈತರು ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಚಾರ್ಜ್ ಆಗ್ತಿದ್ದಾರೆ. ಎಲ್ಲಿ ಬಂದಿತ್ತ ನೆನ್ನೆ? ಎಷ್ಟು ಬಂದಿತ್ತು? ಓಹೋ, 4 ಬಂದಿತ್ತ ಇದ್ದವ ಅಲ್ಲಿ? ಹಾಂ, ಈಗ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಬಂದೋಯ್ತವೆ. ಹಲೋ ಅಮ್ಮ, ಆನೆ ಬಂದಿದ್ದಲ್ಲಿ ಕೆರೆ ತಮ್ಮ. ನೋಡ್ರಿ, ಹಂಗೇನೆ ಕೇಳಿದ್ರಲ್ಲ, ಪ್ರತಿದಿನನೂ ಕೂಡ ಇಲ್ಲಿ ಆನೆಗಳು ಬಂದು ಹೋಗುತ್ತಂತೆ. ಅದಕ್ಕೆ ನಾವು ಈ ನೈಟು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ಏನಾದರೂ ಆನೆ ಬರುತ್ತಾ ಅಂತ ನೋಡೋದಕ್ಕೆ. ಸೊ ಇವತ್ತಿನ ಲಾಗ್ ನಮ್ಮದು ನೋಡಿ ಇದೇ ಜಾಗದಲ್ಲಿ. ನಾವು ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಕ್ಯಾಂಪಿಂಗನ್ನು ಹಾಕಿದ್ವು. ಇವಾಗ ನೋಡ್ರಿ ಇಲ್ಲಿ ಫೈರ್ ಕ್ಯಾಂಪನ್ನು ಹಾಕಿದ್ದೀವಿ. ನಮ್ಮ ಏರಿಯಾದಂತಲೂ ಇವತ್ತು ಸಿಕ್ಕಾಪಟ್ಟೆ ಚಳಿಗುರು. ಅದಕ್ಕೆ ಇವಾಗ ಫೈರ್ ಕ್ಯಾಂಪನ್ನು ಹಾಕಿದ್ದೀವಿ. ಮಮ್ಮದು ಆನೆ ಎಷ್ಟೊತ್ತು ಬಂದಿತ್ತಂತ ನೆನೆ? ಹಾಂ, 11:30 11 ಮುಕ್ಕಾಲು ಇತ್ತು ನೆನೆ. 11:30 11 ಮುಕ್ಕಾಲು ಬಂದಿತ್ತಂತ್ಯಾ? ಹಾಂ. ಒಟ್ಲೆ ಅವ್ರು ನೋಡಿದ್ರಂತ್ಯಾ? ಹಾಂ. ಮತ್ತೆ ಆಲ್ಮೋಸ್ಟ್ ಅಲ್ಲಿ ಈ ಜಾಗ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ನಾವು ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ಕ್ಯಾಂಪಿಂಗನ್ನು ಹಾಕಿದ್ವು. ಮತ್ತು ಇಲ್ಲಿನ ರೈತರು ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲೊಂದು ಕೆರೆ ಐತೆ, ಆ ಜಾಗಕ್ಕೆ ಆನೆ ಇವಾಗ ಡೈಲಿ ಬರ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಇವತ್ತು ರಾತ್ರಿ ಈ ಜಾಗಕ್ಕೆ ಇವತ್ತು ಆನೆ ಬರುತ್ತಾ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡೋಣ, ಆಗಲಿ ಇನ್ನೂ ಸ್ವಲ್ಪ ಹೊತ್ತಾಗಲಿ. ಮತ್ತು ಇನ್ನೊಂದೇನು ಗೊತ್ತಾ, ಈ ಆನೆಗಳು ಮಾತ್ರ ಭಯಂಕರ ಬುದ್ಧಿ ಇರುತ್ತೆ. ಅದು ಒಂದು ರೀತಿ ಟೈಮ್ ಸೆಟ್ ಮಾಡ್ಕೊಂಡಿರುತ್ತೆ. ಒಂದು ಹೊಲಕ್ಕೆ ಬರಬೇಕು ಅಂತಂದರೆ, ಮತ್ತು ಒಂದು ದಾರಿಲಿ ಹೋಗಬೇಕು ಅಂತಂದರೆ. ಮತ್ತು ಹಂಗೇನೆ ಆನೆಗಳು ಇಲ್ಲಿ ಬರೋ ಟೈಮಿಂಗ್ಸ್ ಏನಪ್ಪ ಅಂತಂದರೆ 7 ಗಂಟೆ ಒಳಗೆ ಬರಲ್ಲ, ಅಂದರೆ ಸುಮಾರು ಒಂದು 10 ಗಂಟೆ ಮೇಲೇ ಆನೆಗಳು ಬಂದರೆ ನೋಡಿ ಈ ಜಾಗಕ್ಕೆ ಬರೋದು. ಅದಕ್ಕೆ ನಾವು 10 ಗಂಟೆವರೆಗೆ ವೆಯ್ಟ್ ಮಾಡಬೇಕು. ಇವತ್ತು ನೋಡೋಣ ಆನೆ ಬರುತ್ತಾ ಅಂತ. ಆಗಲಿ ಟೈಮ್ ಮಮ್ಮದು. ಇವಾಗ 10 ಗಂಟೆ ಆಗಬೇಕು ಅಂತಂದರೆ ಟೈಮ್ ಆಗಬೇಕು. ಅಲ್ಲಿವರೆಗೂ ಟೈಮ್ ಪಾಸ್ ನಾವು ಮಾಡಬೇಕು. ಮಾಡೋಣ? ಅಂತಾಕ್ಷರಿ ಆಡೋಣ. ಅಂತಾಕ್ಷರಿ ಮೊದಲು ಯಾರಿಂದ? ರಂಗನಿಂದ ಆಡ. ರಂಗ ಇದೇನು ಕಿವಿ ಕೇಳ್ಕೊಂಡೆ ಆಡು ಅಂದರೆ? ಆಡ. ಸರಿ ಬರ, ಎಲ್ಲರೂ ಹಾಕ. ರೆಡಿ, 1 2 3 ಸ್ಟಾರ್ಟ್. ಚುರುಕು. ಅದ್ಯಾಕ ನಿನ್ನಿಂದ ಮೊದಲು ನಿಂಗೆ ಎಷ್ಟು? ಹಂಗೆ ಹಂಗೆ. ಇಲ್ಲ ನಿನ್ನಿಂದ ಏನಿಲ್ಲ ಆಡ. ನಿಂಗೆ ಇಷ್ಟ ಬಂದಿದ್ದು ಸಾಂಗ್ ಆಡ ಸಾಕು. ಹಾಂ ಆಡ, ನೀನು ಇಷ್ಟ ಬಂದಿದ್ದು ಸಾಂಗ್ ಆಡ. ಯಾವ್ದಾರ ನೀನು ಇಷ್ಟ ಬಂದಿದ್ದು ಸಾಂಗು. ಅಯ್ಯೋ, ನೀನು ಇಷ್ಟ ಬಂದಿದ್ದು ಸಾಂಗ್ ಆಡ. ಏನಿಲ್ಲ ಕಣ. ಹಾಂ ಬರ್ಲೆ ಆಡ. ಅಷ್ಟೇ. ಮಾಮ ಹೌದು, ಮಾಯಿಂದ ಆಡು. ಇಲ್ಲ ಸೋತಿ ಅಂತ ಒಪ್ಕೊ. ಇಷ್ಟು ಬೇಗ ಸೋಲ್ನ ಯಾವತ್ತೂ ಒಪ್ಕೋಬಾರ್ದು ಕಣವು. ಪ್ರಯತ್ನ ಪಡಬೇಕು. ಸೋಲ್ನ ಯಾವತ್ತೂ ಸುಲಭವಾಗಿ ಒಪ್ಕೋಬಾರ್ದು, ತಿಳ್ಕ. ಆಡು ಮಾಯಿಂದ. ಮಾ ಇವ ಸರ್ಚ್ ಮಾಡ್ತಾ ನೋಡಿದ್ರೆ ಗೂಗಲ್ ಹೋಗಿ ನೆಕ್ಸ್ಟ್ ಯಾವ್ದು ಬಂದು ಅಂದ್ಬಿಟ್ಟು ಆ ಥರ ಫೇಕ್ ಇರಬಾರ್ದು. ಮಾಯಿಂದ. ತುಂಬ ಕೆಟ್ಟಿರುವೆಲು. ಸರಿ ಬರ್ಲಿ ಏನಿಲ್ಲ ಬರ್ಲಿ. ಪರವಾಗಿಲ್ಲ, ಆಡು. ಇದೇನು ಇವ ಇಷ್ಟು ಬೇಗ ಸೋಲ್ನ ಒಪ್ಕೊಬಿಟ್ಟ, ಸೋತಿ ಅಂತ ಅನ್ಬಿಟ್ಟು. ಸ್ಟಾರ್ಟ್. ಮನಸೇ ಯಾಕೆ ಮನಸೇ, ನೀ ಆಡಂಗಿಲ್ಲ. ಮನಸೇ ಯಾಕೆ ಮನಸೇ, ಕ್ಷಮಿಸೋ ಹಾಗೆ ನೀ ಕಾಯುವುದು. ಏನ ಅದೇ ನಾವು ಹೋಯಿಂದ ಆಡ್ತೀನಿ. ಸರಿ, ಬೆಂಕಿ ಪಕ್ಕ ಬೆಂಕಿ ಅಂತ ಆಡ್ಬಿಟ್ಟ ನಿಜವಾಗ್ಲೂ. ನನಗೆ ಯಾವುದು ಓ ಫೈರ್ ಕ್ಯಾಂಪ್ ಪಕ್ಕದಲ್ಲೇ ಒಂದು ಟ್ರೀ ಹೌಸ್ ಐತೆ ನೋಡ್ರಿ, ಅಲ್ಲಿ ಮೇಲ್ಗಡೆ ಟ್ರೀ ಹೌಸು. ಮಾಮದು ಇದ್ಯಾರಿದು ಟ್ರೀ ಹೌಸ್ನ ನೋಡಿ ಇಲ್ಲಿ ಕಟ್ಟಿರೋದು? ಟ್ರೀ ಹೌಸ್ ಅಣ್ಣ, ಅದು ಇತ್ತು. ಹಾಂ, ಅದು ಬೇಡ ಅಂದ್ಬಿಟ್ಟು ಇಲ್ಲಿ ಹಾಕಿರೋದು. ಹಾಂ ಸರಿ.
ಆ ಟ್ರೀ ಹೌಸ್ ಕೆಳಗಡೆ ನೋಡ್ರಿ ನಮ್ಮ ಫೈರ್ ಕ್ಯಾಂಪ್ ಐತೆ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಫೈರ್ ಕ್ಯಾಂಪ್ ಎಲ್ಲ ಬೂದಿ ಆಗೋಗೈತೆ. ಇವಾಗ ಎಲ್ಲಿ ಸೌದೆ ಹುಡ್ಕೋದು. ಆದರೂ ಸಖತ್ ಚಳಿ ಹೊಡಿತಿಲ್ವಿ ಇವತ್ತು. ಭಯಂಕರ ಚಳಿ ಅಣ್ಣ. ನಮ್ಮ ಹುಡುಗರೆಲ್ಲ ಸ್ವರ್ಗೋಗವ್ರೆ. ಅಂತ್ಯಾಕ್ಷರಿ ಕಂಟಿನ್ಯೂ ಮಾಡೋಣ ಬರ್ರಿ ಇವಾಗ. ನನಗೆ ಯಾವುದು ಓಯಿಂದ ಅಲ್ವಾ, ಓಯಿಂದ ಏನ್ರ ಸಾಂಗಳೇ ಕಡಿಮೆ ಅದ, ನನಗೆ ಓ ಸಿಕ್ಬಿಟ್ಟದಲ್ಲ. ಸರಿ ಆಯಿತು. ಓಯಿಂದ ಓ ಪ್ರಿಯ ಅದೇ ಹೆಂಗೆ ಸಾಂಗು? ಓ ಪ್ರಿಯ ಪ್ರಿಯ ಕ್ಯೂ ಬುಲಾ ದಿಯಾ. ಬೇಡ ಸ್ವಾಮಿ, ಸಾಂಗ್ ಮಾತ್ರ ನನಗೆ ಬೇಡ. ಓಯಿಂದ ನಾ ಯಾವ್ದಾದ್ರು ಬೇರೆ ಸಾಂಗ್ ಆಡ್ತೀನಿ. ಬೇರೆ ಸಾಂಗ್ ಆಡ್ಬೇಕು. ಓ ಒಲವೇ ನನ್ನೊಲವೇ ನನ್ನ ಮೇಲೆ ಎಷ್ಟೊಂದು ಒಲವೇ ನಿನಗೆ ಗೆ ಗೆ. ಇವನು ಬರೀ ಗೇನೇ ಸಿಗ್ತದೆ. ಗೇ ಅಂದ್ರೆ ಬೇರೆ ಥರ ಆಡ್ತದೆ. 2 hours later. ಕರೆಕ್ಟು ನೋಡಲ್ಲಿ ಬ್ಯಾಟ್ರಿ ಬಿಡ್ತಾರೆ ಗುರು. ಅಂತೂ ನಾ ಹೇಳ್ದಂಗೆ 10 ಗಂಟೆ ಆಗೋಗೈತೆ. ಇದೆ ನೋಡಿ, ಈ ಕಡೆ ಸೈಡ್ ಪಟಾಕಿನೂ ಕೂಡ ಹೊಡಿತಿದ್ದಾರೆ. ಅಕಸ್ಮಾತ್ ಏನಾದ್ರು ಬಂದಿದ್ರೆ ಆನೆಗಳು ನೋಡಿ, ಈ ಕಡೆ ಸೈಡಿಂದ ಬರುತ್ತೆ ಅನ್ಸುತ್ತೆ ನೋಡಿ. ಆ ಕಡೆ ಸೈಡು ಲೈಟು ಕೂಡ ಬಿಡ್ತಾ ಇದ್ದಾರೆ. ಇವಾಗ ನಾ ಹೇಳಿದ್ದ ಆ ಪ್ಲೇಸ್ಗೆ ಒಂದ್ಸಲ ಹೋಗಿದ್ದು ಬರೋಣ ಬರ್ರಿ. ಈಗ ಹೋಗಿ ಹುಡಿಕೊಂಡ್ಬರ್ಬೇಕು. ಅಂದರೆ ಸೌಂಡ್ ಮಾಡ್ತಾರೆ ಅಷ್ಟೇ. ಆನೆ ಬಂದಿದ್ದೇನೋ ಅದು ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಒಂದ್ಸಲ ಹೋಗಿದ್ದು ಅಲ್ಲಿಗೆ ಹೋಗಿದ್ದು ಬರೋಣ ಬರ್ರಿ. ಆದ್ರೂ ನಿನ್ನೆ ಆನೆ ಬಂದಿತ್ತಲ್ಲ ಅಣ್ಣ, ಅಲ್ಲಿ ಹೋಗಿ ಬರ್ಬೇಕೀಗ. ಅದೇ ಇವಾಗ ಅಲ್ಲಿಗೆ ಹೋಗಿದ್ದು ಬರೋಣ ಬರ್ರಿ. ಯಾಕೋ ಬೆಂಕಿನ ಬಿಟ್ಟು ಹೋಗಿ ಮನ್ಸಿಲ್ಲ. ಆದ್ರೆ ಚಳಿ. ನೀವು ಬರ್ತೀರಾ ಇಲ್ಲ ಹೋಗಿದ್ದು ಬರಲ್ಲ ಒಬ್ಬನೇ? ಬರ್ತೀವಿ ಬನ್ನಿ. ಮತ್ತೆ ಭಯ ಅಂತಾನೆ ಮಕ್ಕಳಿಗೆಲ್ಲ ಭಯ ಬಂದು ಅಲ್ವಾ, ಡೈಲಿ ಓಡಿಸೋದೇ ಆಯಿತು ನೋಡಿ. ಈ ಕಡೆ ಸೈಡು ಸಾಂಗು ಕೂಡ ಹಾಕ್ಬಿಟ್ಟವ್ರೆ. ಪ್ರಾಣಿಗಳು ಯಾವುದೇ ಪ್ರಾಣಿಗಳು ಬರಬಾರ್ದು ನಮ್ಮ ಹೊಲಗಳಿಗೆ ಅಂತ ಅಂದ್ಬಿಟ್ಟು. ಮತ್ತು ನೋಡಿ ಆ ಕಡೆ ಸೈಡ್ ನೋಡ್ರಿ, ಅಲ್ಲಿ ಲೈಟ್ ಬಿಡ್ತಾ ಇದ್ದಾರೆ. ಮತ್ತು ಈ ಕಡೆ ಸೈಡು ಪಟಾಕಿನ ಹೊಡಿತಾ ಇದ್ದಾರೆ. ಇವಾಗ ನಾವು ಈ ಕಡೆ ಸೈಡ್ ಹೋಗಬೇಕು. ಇವಾಗ ನಾವು ನೋಡಿ ಈ ಜಾಗದಲ್ಲಿ ಹೋಗಬೇಕು. ಈ ಜಾಗಕ್ಕೆ ಏನಕ್ಕಪ್ಪ ಇವಾಗ ಹೋಗ್ತಿರೋದು ಅಂತಂದರೆ, ಲಾಸ್ಟ್ ಟೈಮು ನಮ್ಮ ರೈತರು ಹೇಳಿದ್ರು ನೋಡಿ, ನೆನ್ನೆ ಆನೆಗಳು ಬಂದೋಯ್ತು ಅಂತ. ನೋಡಿ ಇದೇ ಜಾಗದಲ್ಲಿ ಇವಾಗ ನಾವು ಅಲ್ಲೋಗಿ ಒಂದ್ಸಲ ನೋಡ್ಕೊಬರೋಣ ಬರ್ರಿ. ಆನೆಗಿನ ಏನಾದರೂ ಇವಾಗ ಬಂದಿದೆಯಾ ಅಂತ. ಇವಾಗ ಅಲ್ಲೋದಾಗ ಗೊತ್ತಾಗುತ್ತೆ ಬರ್ರಿ. ಇವಾಗ ಹೊರಡೋಣ ಅಲ್ಲಿಗೆ. ಹೋಗ್ತಾ ಇದ್ದೀನಿ ನೋಡ್ರಿ. ಆನೆ ಬತ್ತು ಅಂತಂದ್ರಲ್ಲ ನೋಡಿ ಆ ಕೆರೆ ಹತ್ರ. ಇವಾಗ ಇಲ್ಲೇ ಸ್ವಲ್ಪ ದೂರ ಅಷ್ಟೇ ಇರೋದು. ಇವಾಗ ಅಲ್ಲೋಗಿ ಒಂದ್ಸಲ ನೋಡ್ಕೊಬರೋಣ ಬರ್ರಿ, ಆನೆಗಿನೇನಾದ್ರು ಬಂದಿದೆ ಅಂತ. ಹಂಗೇ ನೋಡಿರಿ, ರೈತರು ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ಚಾರ್ಜ್ ಆಗ್ತಿದ್ದಾರೆ. ಎಲ್ಲಿ ಬಂದಿತ್ತ ನೆನ್ನೆ? ಹಾಂ, ಎಷ್ಟು ಬಂದಿತ್ತು? ಓಹೋ, 4 ಬಂದಿತ್ತಾ? ಹಾಂ, ಅದೇನೋ ನಾವು ಬರೋ ದಿನ ಅದು ಒಂದಿನೂ ಸಿಕ್ಕೋದೇ ಇಲ್ಲ. ಹಾಂ ಹಾಂ ಅಂದರೆ ಒಂದಿನೂ ನೋಡಲಿಲ್ಲ ಅಂತ ಅಂದಿದ್ದು. ಹಾಂ ನೋಡಿ ಈ ಕಡೆ. ಹಾಂ, ಅದೆಲ್ಲ ಇಲ್ಲೊಂದು ಕೆರೆ ಹತ್ರನೂ ಬಂದಿತ್ತಂತಲ್ಲ ನೆನೆ. ಹಾಂ, ಅದಕ್ಕೆ ಇವಾಗ ಕೆರೆ ಹತ್ರ ಏನಾದ್ರು ಇದೆಯಾ ಅಂತ ನೋಡೋದಕ್ಕೆ ಅಂತ ಬಂದ್ವು. ಹಾಂ, ಇಷ್ಟೊತ್ತು ಮೇಲೆ ತಾನು ಬರೋದಾನೆ. ಹಾಂ, ಅದೇ ನೈಟೇ ಹಾಂ ಹಗಲ್ನಾಗಲೇ ಬಂದದ ಇಲ್ಲಿ. ಹಾಂ 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 ಹಾಂ, ನೆನ್ನೆ 4 ಬಂದಿತ್ತು. ಇನ್ಮೇಲೆಲ್ಲ ಸ್ಟಾರ್ಟ್ ಅಲ್ವತ್ತ ಆನೆಗಳು ಫುಲ್ಲು? ಹಾಂ ಹಾಂ 4 ಗಂಟೆ 3 ಗಂಟೆ ಹೊತ್ತು ಬಂದ್ರೆ ಹಾಂ, ಕ್ಯಾಮ್ರಾ ಮಾಡ್ಕೋಬೋದು. ಓ 3 ಗಂಟೆ ಅಷ್ಟೊತ್ತು ಇಲ್ಲೇ ಬಂದ್ಬಿಟ್ಟವ ಬೆಳಗ್ಗೆ ಟೈಮೇ? ಹಾಂ, ಆ ಕಟ್ಟದ ಮೇಲೆ ಏರಿ ಹಾಂ 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 ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೋಬೋದು. ಹಾಂ ಹಾಂ, ಅಲ್ಲೇ ಬಂದಿತ್ತು ಅಂತಂದಿದ್ದು. ಹಾಂ, ಅಲ್ಲಿಗೆ ಹೋಗ್ಬಿಟ್ರೆ ನೋಡ ಆ ಕಡೆ. ಅಲ್ಲಿಗೆ ಹಾಂ, ಅಲ್ಲಿಗೆ ಹೋಗ್ಬಿಟ್ರೆ ವಿಡಿಯೋ ಮಾಡ್ಕೋಬೋದು. ಇಲ್ಲಿ ಹೋಗಕ್ಕೆ ದಾರಿ ಇಲ್ವಾ? ಅದಕ್ಕೆ ಹೊಂಟೈತಿವೇನು ಇಲ್ಲ ಜೋಳ ಏನೂ ಇಲ್ವಲ್ಲ? ಹಾಂ, ಅದಕ್ಕೆ ಎಲ್ಲ ನೆಟ್ ಇದು ಮಾಡೋದೆ. ಹಾಂ ಹಾಂ ಮಾದೊಂದು ಗುಂಡು ತಂದು ಕೊಟ್ಟೋಗ್ಬಿಟ್ರೆ ಹಾಂ ಹಾಂ, ಈಗ ಇದ್ದಾವ ಅಲ್ಲಿ? ಅಲ್ಲಿ ಪಟ ಸೊಡತ್ತಾರನು. ಹಾಂ, ಆಗಲೇ ಅದು ಬಂದಾಯ್ತು ಆನೆ ಅಂತ. ಈಗ ಒಂದು ಸ್ವಲ್ಪ ಹೊತ್ತಿಗೆ ಅಲ್ಲಿ ಬಂದೋಯ್ತವೆ.